ಹಲೋ, ಎಲ್ಲರಿಗೂ ನಮಸ್ಕಾರ. ಇದು ಮದುವೆ ಕಾರ್ಡು. ಇದರಲ್ಲಿ ಪ್ರೆಸೆಂಟೇಷನ್ ಕಾರ್ಡ್ ಮಾಡೋಣ, ಮುಯ್ ಕಾರ್ಡ್ ಮಾಡೋಣ. ಅಂದಂಗೆ ನನ್ನ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ದಯವಿಟ್ಟು. ಮೊದಲಿಗೆ ಸ್ಕೇಲ್ ತಗೊಳ್ಳಿ. ಸ್ಕೇಲಲ್ಲಿ ಇಲ್ಲಿಂದ 16 ಸೆಂಟಿಮೀಟ್ರ್ ಬರೋಂಗೆ ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೇನು ಹಂಗೆ ಮಾಡ್ಕೊಳ್ಳಿ. ಹಿಂಗೇನು 16 ಸೆಂಟಿಮೀಟ್ರ್ ಬರೋಂಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಆಮೇಲೆ ಇಲ್ಲಿಂದ 2 ಸೆಂಟಿಮೀಟ್ರ್ ಬರೋಂಗೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ 7 ಸೆಂಟಿಮೀಟ್ರ್ ಬರೋಂಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಹಿಂಗೆ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಚಿಕ್ಕದಾಗಿ ಇಷ್ಟು ಲೈನ್ ಜಾಗ ಬಿಡೋಂಗೆ ಲೈನ್ ಹಾಕ್ಕೊಳ್ಳಿ. ಈ ಕಡೆನೂ ಹಂಗೆ ಹಾಕ್ಕೊಳ್ಳೋಣ. ಹೀಗೆ ನೋಡಿ, ಈ ರೀತಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದಾಯಿತು. ಇವಾಗ ಇದು ಚಿಕ್ಕದಿದೆಯಲ್ಲ, ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬಂತು. ಇವಾಗ ಇದು ಶೇಪ್ ಕುಟ್ಕೊಳ್ಳೋಣ. ಹಿಂಗೆ ಈ ಥರ ಇಲ್ಲಿ 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 ಶೇಪ್ ಕೊಟ್ಕೊಳ್ಳೋಣ. ನೋಡಿ, ಈಗ ಬಂದಿದೆ. ಇವಾಗ ಇದನ್ನು ಈಗ ಸ್ಕೇಲ್ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡೋಣ. ಸ್ಕೇಲ್ ಇಟ್ಟರೆ ಕ್ಲೀನಾಗಿ ಬರುತ್ತೆ ಅಂತ. ಕ್ಲೀನಾಗಿ ಹಿಂಗೆ ನೋಡಿ, ಹಿಂಗೆ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಚಿಕ್ಕದಿದೆಯಲ್ಲ, ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಕಡೆ ಎಲ್ಲ ಫೋಲ್ಡ್ ಮಾಡೋಣ. ನೋಡಿ, ಹಿಂಗೆ ಫೋಲ್ಡ್ ಮಾಡಿದ್ದೀವಿ. ಇವಾಗ ಇದನ್ನು ಹಿಂಗೆ ಮಡಿಸ್ಬಿಟ್ಟು ಇದಕ್ಕೆ ಫೆವಿಕಾಲ್ ಹಾಕೋಣ. ಹೀಗೆ ಇದು ಫೋಲ್ಡ್ ಆಗಬೇಕಲ್ಲ, ಕಚ್ಕೋಬೇಕಲ್ಲ, ಅದಕ್ಕೆ ಬಟ್ಟೆ ಕ್ಲಿಪ್ ಹಾಕೋಣ. ಕ್ಲೀನಾಗಿ ಕಚ್ಕೊಳ್ಳುತ್ತೆ ಈ ಥರ. ಈ ಥರ ಹಚ್ಚಿದೀವಲ್ಲ, ಈಗ ನಾವು ಇದಕ್ಕೆ ಈ ಕಾರ್ಡಲ್ಲಿರೋ ಗಣೇಶಪ್ಪನ ತೆಗೆದು ಹಿಂಗೆ ಹಾಕೋಣ, ಹಚ್ಬಿಡೋಣ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಇದಕ್ಕೆ ನೋಡಿ, ಈಗ ಈ ಥರ ಕಾಸು ಹಾಕಿ ಅದ್ರ ಜೊತೆಗೆ ₹1 ಹಾಕಿ ಈ ಥರ ಸ್ವಲ್ಪ ಗಮ್ಮಾಗಿ ಹಚ್ಬಿಟ್ರೆ ಇಲ್ಲಿ ಹೆಸರು ಬರಿಬೇಕು. ಪ್ರೆಸೆಂಟೇಷನ್ ಕಾರ್ಡ್ ರೆಡಿ ಆಗುತ್ತೆ. ನೋಡಿ, ಇದೇ ಥರ ಗಣೇಶ, ಇನ್ನೊಂದು ಗಣೇಶ, ಶ್ರೀನಿವಾಸ ಕಲ್ಯಾಣ, ಕೃಷ್ಣ, ವೆಂಕಟರಮಣ ಸ್ವಾಮಿ, ಆಂಜನೇಯ, ಶಿವಪಾರ್ವತಿಯರು, ಗಂಡು ಹೆಣ್ಣು, ಮದುವೆ ಗಂಡು ಹೆಣ್ಣು, ಪಲ್ಲಕ್ಕಿ, ಈ ಥರ ರೆಡಿ ಮಾಡಿದ್ದೀವಿ. ಎಲ್ಲಾದರೂ ಮದುವೆ, ನಾಮಕರಣ, ಗೃಹ ಪ್ರವೇಶ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ಮುಯ್ ಮಾಡೋಕ್ಕೆ.